ಎಸ್ ಐ ಮೇಡ್ ಇಟ್. ಏನ್ ಗೊತ್ತಾ, ನನಗೆ ಸೋಲೋ ಟ್ರಿಪ್ ಅನ್ನೋದು ನಂಗೆ ದೊಡ್ಡ ಬಿಗ್ ಡ್ರೀಮು. ಬಟ್ ಸೋಲೋ ಟ್ರಿಪ್ಪಾ ಒಬ್ಳೆ ಹೆಂಗೋಗ್ಲಿ ಅಂತ ಹೆದರ್ಕೊಂತಿರೋ ನಾನು 3 ವರ್ಷದಿಂದ ಹೋಗ್ಬೇಕಂತ ಹೇಳಿ ಫೈನಲಿ ಹೊರಟೆ. ಒಂದ್ ವಿಷಯ ಅಂತೂ ನನಗೆ ಪಕ್ಕಾ ಗೊತ್ತಾಯ್ತು ನೋಡಿ. ಯಾವಾಗ್ಲೂ ನಾವು ಫ್ರೆಂಡ್ಸು ಪ್ಲಾನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಅವ್ರು ಹೋಗೋ ಟೈಮಲ್ಲಿ ನಾವು ಹೋಗೋದಿಕ್ಕಾಗಲ್ಲ, ನಾವು ಹೋಗೋ ಟೈಮಲ್ಲಿ ಅವ್ರು ಬರೋದಿಲ್ಲ. ನಮ್ದೇನು ಆಸೆಗಳೆಲ್ಲ ಫುಲ್ಫಿಲ್ ಆಗ್ಬೇಕಾದ್ರೆ ಅದಕ್ಕೆ ನಾವೇ ಟ್ರೈ ಮಾಡ್ಬೇಕಲ್ವಾ. ಅದ್ರಲ್ಲೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಟ್ರೈ ಮಾಡೋ ಹುಡುಗಿ ನಾನು. ಅಂಥದ್ರಲ್ಲಿ ಸೋಲೋ ಅನ್ನೋದು ಎಷ್ಟು ಅಡ್ವೆಂಚರಸ್ ತಾನೆ. ಹಾಗೆ ನಾನು ಎಲ್ಲಾದ್ರೂ ಹೋಗ್ಬೇಕು, ಆ ಫ್ರೆಂಡ್ಸನ್ನೆಲ್ಲ ನಂಬಾಯ್ತು, ಕೈ ಕೊಟ್ಟಾಯ್ತು. ಅದಾದ್ಮೇಲೆ ಅಯ್ಯೋ ಇದೆಲ್ಲ ವರ್ಕೌಟ್ ಆಗಲ್ಲ, ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ರೆಡಿ ಮಾಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿ ಹೊರಟೆ ಬಿಟ್ಟೆ. ಆಯ್ತಾ, ಬಂದ್ ಫ್ರೆಂಡ್ಸ್ ಕಾಯ್ತಾ ಇದ್ರು. ನಾನ್ ಟರ್ಮಿನಲ್ 1ರಲ್ಲಿ ಇಳಿದು ಅವರು ಟರ್ಮಿನಲ್ 2ನಲ್ಲಿ ಇದ್ರು. 1 to 2ಗೆ ಅಲ್ಲೇ ಏರ್ಪೋರ್ಟ್ ಬಸ್ ಬಂತು. ಹತ್ಕೊಂಡು ಹೋದ್ರೆ ಪಿಂಕ್ ಪಾಸ್ ಅಂತ ಕೊಟ್ಟಿದ್ದಾರೆ, ₹1 ತಗೊಂಡಿಲ್ಲ. ನನಗೆ ಏನಿದು ಪಿಂಕ್ ಪಾಸ್? ಆಮೇಲೆ ಗೊತ್ತಾಯ್ತು, ಇದು ನಮ್ ಕರ್ನಾಟಕ ತರಾನೇ ಇರೋದು, ಆದ್ರೆ ಇಲ್ಲೆಲ್ಲ ಆಧಾರ ಕಾರ್ಡ್ ಕೊಡೋ ಹಾಗಿಲ್ಲ, ನೀವು ಹುಡುಗಿ ಆಗಿದ್ರೆ ಸಾಕು. ಇವಾಗ ನಾನು ಡೆಲ್ಲಿನಲ್ಲಿ ಮಾತ್ರ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಇದ್ದಿದ್ದು. ಅದ್ರ ಮುಂದೆ ಹೋಗೋದೆಲ್ಲ ಎಲ್ಲ ಸ್ಟ್ರೇಂಜರ್ಸ್ ಜೊತೆನೆ. ಸ್ಟ್ರೇಂಜರ್ಸ್ ನ ಫ್ರೆಂಡ್ ಮಾಡ್ಕೊಂಡು ಹೋಗೋದು ಎಂತ ಮಜಾ ಹೇಳ್ತಾ ಇದ್ದೀನಿ. ನೀವು ಹೋಗ್ಬೇಕಾ?